ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಅನ್ನ ಮತ್ತು ಅಕ್ಕಿಯಿಂದ ಮಾಡಿದ ಆಹಾರಗಳನ್ನು ಹೆಚ್ಚಾಗಿ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಳ, ಬಿ ಶಕ್ತಿ ವೃದ್ಧಿ, ಸಿ ಇಮ್ಯುನಿಟಿ ಬೂಸ್ಟರ್, ಡಿ ಆರೋಗ್ಯಕರ ಕರಳು. ಸರಿಯಾದ ಉತ್ತರ ಆಪ್ಷನ್ ಎ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಳ. ಅನ್ನದ ಜೊತೆಗೆ ಅದರಿಂದ ಮಾಡಿದ ಆಹಾರಗಳನ್ನು ಹೆಚ್ಚಿನವರು ಇಷ್ಟಪಡುತ್ತಾರೆ. ದೇಶದ ವಿವಿಧ ರಾಜ್ಯಗಳಲ್ಲಿ ಅಕ್ಕಿಯಿಂದ ವಿವಿಧ ರೀತಿಯ ಸಿಹಿ ಮತ್ತು ಖಾರ ಭಕ್ಷ್ಯಗಳನ್ನು ತಯಾರಿಸಲಾಗುತ್ತದೆ. ಅವುಗಳನ್ನು ತಿನ್ನುವುದರಿಂದ ಯಾವುದೇ ಹಾನಿ ಇಲ್ಲ, ಆದರೆ ನೀವು ಅವುಗಳನ್ನು ಕೆಲವೊಮ್ಮೆ ರುಚಿಗೆ ತಿಂದರೆ ಮಾತ್ರ ಒಳ್ಳೆಯದು. ಅದು ಬಿಟ್ಟು ಹೊಟ್ಟೆ ತುಂಬಿಸಿಕೊಳ್ಳಲು ತಿಂದರೆ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಏಕೆಂದರೆ ಅಕ್ಕಿಯ GI ಸೂಚ್ಯಂಕವು ಇದೇ ರೀತಿ ಹೆಚ್ಚಾಗಿರುತ್ತದೆ. ಇದರ ಮೇಲೆ ಅಕ್ಕಿಯಿಂದ ಭಕ್ಷ್ಯಗಳನ್ನು ತಯಾರಿಸಲು ಸಕ್ಕರೆ ಅಥವಾ ಉಪ್ಪನ್ನು ಸೇರಿಸಲಾಗುತ್ತದೆ ಮತ್ತು ಅವುಗಳನ್ನು ಆಳವಾಗಿ ಹುರಿಯಲಾಗುತ್ತದೆ. ಈ ಕಾರಣದಿಂದಾಗಿ ಅವುಗಳಲ್ಲಿ ಕ್ಯಾಲೋರಿಗಳ ಪ್ರಮಾಣ ಮತ್ತು ಹಾನಿಕಾರಕ ಕೊಬ್ಬಿನ ಪ್ರಮಾಣವು ಹೆಚ್ಚಾಗಿರುತ್ತದೆ. ಎರಡನೇ ಪ್ರಶ್ನೆ, ದೇಹದಲ್ಲಿ ಯಾವುದು ಜಾಸ್ತಿಯಾದರೆ ನಾಲಿಗೆ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ? ಆಪ್ಷನ್ಸ್: ಎ ವಾತ, ಬಿ ಪಿತ್ತ, ಸಿ ಕಫ, ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಫ. ದೇಹದಲ್ಲಿ ಕಫ ಜಾಸ್ತಿಯಾದಾಗ ನಾಲಿಗೆ ಅತಿಯಾದ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ಅಲ್ಲದೆ ನಾಲಿಗೆಯ ಮೇಲೆ ಲೋಳೆಯಂತಹ ಪದಾರ್ಥ ಉಂಟಾಗುತ್ತದೆ. ಹೀಗಾಗಿ ನಾಲಿಗೆ ಹೆಚ್ಚು ದ್ರವದಿಂದ ಕೂಡಿದೆ ಎಂದಾದರೆ ಕಫ ಜಾಸ್ತಿಯಾಗಿದೆ ಎನ್ನುವುದನ್ನು ಸೂಚಿಸುತ್ತದೆ. ದೇಹದಲ್ಲಿ ಕಫದ ಅಸಮತೋಲನವಾದಾಗ ಉಸಿರಾಡುವಾಗ ತೊಂದರೆ, ಬೆಳಗ್ಗೆ ಸಮಯದಲ್ಲಿ ಶೀತವಾಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ನಾಲಿಗೆ ಸ್ವಚ್ಛತೆ ಮತ್ತು ಆರೋಗ್ಯವನ್ನು ಆಗಾಗ ಪರೀಕ್ಷಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಮೂರನೇ ಪ್ರಶ್ನೆ, ಯಾವ ದೇಶದಲ್ಲಿ ಒಂದು ಚಹಾದ ಬೆಲೆ ಬರೋಬ್ಬರಿ 1,00,000 ರೂಪಾಯಿಯಷ್ಟು ಬೆಲೆ ಬಾಳುತ್ತದೆ? ಆಪ್ಷನ್ಸ್: ಎ ಸಿಂಗಪುರ್, ಬಿ ಜಪಾನ್, ಸಿ ದುಬೈ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಸಿ ದುಬೈ. ದುಬೈನಲ್ಲಿ ಬೋಹೋ ಕೆಫೆ ಎನ್ನುವ ರೆಸ್ಟೋರೆಂಟ್ ನಡೆಸುತ್ತಿರುವ ಸುಚೇತಾ ಶರ್ಮಾ ಹೊಸ ಗೋಲ್ಡ್ ಚಾಯನ್ನು ಪರಿಚಯಿಸಿದ್ದಾರೆ. ಇದು ಚಿನ್ನ ಲೇಪಿತ ಚಾಯಾಗಿದ್ದು ಅತ್ಯುತ್ತಮ ಸ್ವಾದವುಳ್ಳ ಟೀಯನ್ನು ನೀಡಲಾಗುತ್ತದೆ. ಈ ಚಹಾ ಮೇಲೆ 24 ಕ್ಯಾರೆಟ್ ಗೋಲ್ಡ್ ತೆಳು ಪದರವನ್ನು ಸೇರಿಸಲಾಗುತ್ತದೆ. ಹೀಗಾಗಿ ಚಿನ್ನ ಲೇಪಿತ ಚಾಯಾಗಿರುವುದರಿಂದ ಇದನ್ನು ಸಂಪೂರ್ಣ ಶುದ್ಧ ಬೆಳ್ಳಿ ಲೋಟದಲ್ಲಿ ನೀಡಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ಬೇಯಿಸಿದ ಅನ್ನವನ್ನು ತಿನ್ನುವುದರಿಂದ ದೇಹದಲ್ಲಿ ಯಾವುದರ ಕೊರತೆಯಾಗುತ್ತದೆ? ಆಪ್ಷನ್ಸ್: ಎ ರೋಗನಿರೋಧಕ ಶಕ್ತಿ, ಬಿ ಜೀರ್ಣಾಂಗ ವ್ಯವಸ್ಥೆ, ಸಿ ಕಬ್ಬಿಣ, ಡಿ ಪ್ರೋಟೀನ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಎಲೆಕ್ಟ್ರಿಕ್ ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರವನ್ನು ಬೇಯಿಸುವುದರಿಂದ ಆಹಾರದಲ್ಲಿರುವ ಪೋಷಕಾಂಶಗಳು ನಾಶವಾಗುತ್ತವೆ. ಇದರಿಂದ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಕುಂದುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಹಾನಿಗೊಳಿಸುತ್ತದೆ ಹಾಗೂ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ಅಕ್ಕಿಯನ್ನು ಬೇಯಿಸಿದಾಗ ಅದರಿಂದ ಸ್ಟಾರ್ಚ್, ಅಕ್ರಿಲಾಮೈಡ್ ಎಂಬ ರಾಸಾಯನಿಕ ಸೇರಿದಂತೆ ಅಪಾಯಕಾರಿ ರಾಸಾಯನಿಕಗಳು ಅದರಿಂದ ಬಿಡುಗಡೆಯಾಗುತ್ತವೆ. ಇದು ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಐದನೇ ಪ್ರಶ್ನೆ, ಬಿಸಿ ನೀರನ್ನು ಕುಡಿಯುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ ತೂಕ ಇಳಿಕೆ, ಬಿ ದೇಹ ನಿರ್ವಿಷ, ಸಿ ಸಕ್ಕರೆ ನಿಯಂತ್ರಣ, ಡಿ ಬೊಜ್ಜು ಕರಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ದೇಹ ನಿರ್ವಿಷ. ದೇಹದ ಸಂಪೂರ್ಣ ನಿರ್ವಿಷೀಕರಣವು ಬೆಚ್ಚಗಿನ ನೀರನ್ನು ಕುಡಿಯುವ ಪ್ರಮುಖ ಪ್ರಯೋಜನಗಳಲ್ಲಿ ಒಂದಾಗಿದೆ. ಇದು ದೇಹದ ಉಷ್ಣತೆಯನ್ನು ಹೆಚ್ಚಿಸುವ ಮೂಲಕ ಮತ್ತು ಬೆವರುವಿಕೆಯನ್ನು ಉಂಟುಮಾಡುವ ಮೂಲಕ ದೇಹದಿಂದ ವಿಷವನ್ನು ಹೊರಹಾಕುತ್ತದೆ. ಹೀಗಾಗಿ ಚರ್ಮದ ಮೂಲಕ ವಿಷವನ್ನು ಬಿಡುಗಡೆ ಮಾಡುತ್ತದೆ. ಇದು ರಕ್ತ ಪರಿಚಲನೆ ಸುಧಾರಿಸುತ್ತದೆ ಮತ್ತು ದೇಹದಲ್ಲಿ ಸಂಗ್ರಹವಾದ ತ್ಯಾಜ್ಯದ ಉತ್ತಮ ಒಳಚರಂಡಿಗೆ ಕಾರಣವಾಗುತ್ತದೆ. ಆರೋಗ್ಯಕರ ಜೀರ್ಣಕ್ರಿಯೆ ಎಂದರೆ ದೇಹದಿಂದ ತ್ಯಾಜ್ಯವನ್ನು ತೆಗೆದುಹಾಕುವುದು. ನೀವು ಪ್ರತಿದಿನ ಬಿಸಿನೀರು ಕುಡಿಯುತ್ತಿದ್ದರೆ ನೀವು ಆಮ್ಲೀಯತೆ, ಮಲಬದ್ಧತೆ ಅಥವಾ ಅಜೀರ್ಣದಂತಹ ಯಾವುದೇ ಹೊಟ್ಟೆಯ ಅಸ್ವಸ್ಥತೆಗಳನ್ನು ಎದುರಿಸುವುದಿಲ್ಲ. ಆರನೇ ಪ್ರಶ್ನೆ, ಗರ್ಭಾವಸ್ಥೆಯಲ್ಲಿ ಸಾವಯವ ಹಾಲನ್ನು ಸೇವಿಸುವುದರಿಂದ ಹುಟ್ಟುವ ಮಗುವಿನಲ್ಲಿ ಯಾವ ಸಮಸ್ಯೆ ಬರುವುದಿಲ್ಲ? ಆಪ್ಷನ್ಸ್: ಎ ಅಲರ್ಜಿ, ಬಿ ಕಾಮಾಲೆ, ಸಿ ರಕ್ತ ಸಮಸ್ಯೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಅಲರ್ಜಿ.
ಗರ್ಭಾವಸ್ಥೆಯಲ್ಲಿರುವ ಮಹಿಳೆ ತಾನು ಗರ್ಭಿಣಿಯಾದಾಗ ಸಾವಯವ ಹಾಲನ್ನು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಬಾಣಂತನದ ಸಮಯದಲ್ಲಿ ಆಕೆಗೆ ಎದೆ ಹಾಲು ಹೆಚ್ಚಾಗಿ ಉತ್ಪತ್ತಿಯಾಗುತ್ತದೆ ಹಾಗೂ ಇದರ ಜೊತೆಗೆ ಹುಟ್ಟುವ ಮಗುವಿಗೆ ಅಲರ್ಜಿಯನ್ನು ಉಂಟುಮಾಡುವ ಅನಾರೋಗ್ಯಕರ ಅಂಶಗಳು ಇಲ್ಲವಾಗುತ್ತವೆ. ಇಷ್ಟೇ ಅಲ್ಲದೆ ಸಾವಯವ ಹಾಲಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಕಬ್ಬಿಣದ ಅಂಶ, ವಿಟಮಿನ್ ಇ ಮತ್ತು ಕ್ಯಾರೋಟಿನಾಯ್ಡ್ ಅಂಶಗಳು ಸಾಕಷ್ಟು ಸಿಗುತ್ತವೆ. ಹಾಗಾಗಿ ರಕ್ತವನ್ನು ತೆಳ್ಳಗೆ ಮಾಡುವಲ್ಲಿ ಮತ್ತು ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಿಕೊಳ್ಳದಂತೆ ನೋಡಿಕೊಳ್ಳಲು ಸಾವಯವ ಹಾಲು ತುಂಬ ಸಹಾಯಕಾರಿಯಾಗಿದೆ. 7ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಬಿಯರ್ ಕುಡಿಯುವುದರಿಂದ ದೂರ ಉಳಿಯುವುದು ಆರೋಗ್ಯಕರ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಲಿವರ್ ಕಾಯಿಲೆ, ಸಿ ಬಿಪಿ, ಡಿ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಬಿ ಲಿವರ್ ಕಾಯಿಲೆ. ಲಿವರ್ ಕಾಯಿಲೆ ಹೊಂದಿರುವವರು ಸಾಧ್ಯವಾದಷ್ಟು ಬಿಯರ್ ಕುಡಿಯುವುದರಿಂದ ದೂರವೇ ಉಳಿದರೆ ಒಳ್ಳೆಯದು. ಏಕೆಂದರೆ ಬಿಯರ್ ಒಂದು ಆಲ್ಕೋಹಾಲ್ ಆಗಿದ್ದು ಇದು ನಮ್ಮ ದೇಹದಲ್ಲಿ ಮೆಟಬಾಲಿಸಂ ಪ್ರಕ್ರಿಯೆಗೆ ಒಳಗಾದಾಗ ಕಾಯಿಲೆಯುಕ್ತ ಲಿವರ್ ಕಿರಿಕಿರಿಗೆ ಒಳಗಾಗುತ್ತದೆ ಮತ್ತು ತನ್ನ ಕಾರ್ಯಚಟುವಟಿಕೆ ನಿಲ್ಲಿಸಿ ಬಿಡುವ ಸಾಧ್ಯತೆ ಕೂಡ ಇರುತ್ತದೆ. ಹೊಟ್ಟೆಯ ಸಮಸ್ಯೆಗಳು ಕೆಲವೊಮ್ಮೆ ಸಾಕಷ್ಟು ಕಂಡುಬರುತ್ತವೆ. ಅಜೀರ್ಣತೆ, ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ವಾಂತಿ, ಭೇದಿ, ಮಲಬದ್ಧತೆ ಹೀಗೆ ಅನೇಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಇಂತಹವರು ಸಹ ಬಿಯರ್ ಸೇವಿಸದೇ ಇದ್ದರೆ ಒಳ್ಳೆಯದು. ಏಕೆಂದರೆ ಇದು ಕರುಳಿನ ಭಾಗದಲ್ಲಿ ಕಿರಿಕಿರಿ ಉಂಟು ಮಾಡುವುದರ ಜೊತೆಗೆ ದೇಹದಲ್ಲಿ ನೀರಿನ ಅಂಶ ಕೂಡ ಹಾಗೆ ಉಳಿಯುವಂತೆ ಮಾಡಿಬಿಡುತ್ತದೆ. 8ನೇ ಪ್ರಶ್ನೆ, ಯಾವುದರಿಂದ ಪುರುಷರ ಶಿಶ್ನದ ಮೇಲ್ಭಾಗದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತವೆ? ಆಪ್ಷನ್ಸ್: ಎ ವೈರಸ್, ಬಿ ಮದ್ಯಪಾನ, ಸಿ ಸಂಭೋಗ, ಡಿ ಈಸ್ಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಈಸ್ಟ್. ಈಸ್ಟ್ ಸೋಂಕಿನಿಂದ ಮಹಿಳೆಯರು ಮಾತ್ರವಲ್ಲದೆ ಪುರುಷರು ಕೂಡ ಜನನಾಂಗಗಳಲ್ಲಿ ತುರಿಕೆ ಮತ್ತು ಸುಡುವ ಸಂವೇದನೆಯ ಸಮಸ್ಯೆಯನ್ನು ಅನುಭವಿಸುತ್ತಾರೆ. ಪುರುಷರಲ್ಲಿ ಕಂಡುಬರುವ ಈ ಸ್ಥಿತಿಯನ್ನು ಕ್ಯಾಂಡಿಡಿಯಾಸಿಸ್ ಎಂದು ಕರೆಯಲಾಗುತ್ತದೆ. ಇದು ಸಂಭವಿಸಿದಾಗ ಪುರುಷರ ಶಿಶ್ನದ ಮೇಲ್ಭಾಗದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಇದರಿಂದಾಗಿ ತುರಿಕೆ ಜೊತೆಗೆ ಚರ್ಮದ ಕೆಳಗಿನ ಭಾಗದಲ್ಲಿ ಸುಡುವ ಸಂವೇದನೆ, ಕೆಂಪು ಮತ್ತು ದದ್ದು ಇರುತ್ತದೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಈ ಸ್ಥಿತಿಯಿಂದಾಗಿ ಪುರುಷರ ಜನನಾಂಗದಿಂದ ಚೀಸ್ ತರಹದ ಸ್ರಾವವೂ ಹರಿಯಲು ಪ್ರಾರಂಭಿಸುತ್ತದೆ. 9ನೇ ಪ್ರಶ್ನೆ, ಕಡಲೆ ಬೀಜವನ್ನು ಇಡೀ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ತೂಕ ನಿಯಂತ್ರಣ, ಬಿ ಆರೋಗ್ಯಕರ ಹೃದಯ, ಸಿ ಹಸಿವಾಗುವುದಿಲ್ಲ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಡಲೆ ಬೀಜಗಳನ್ನು ಇಡೀ ರಾತ್ರಿ ನೆನೆ ಹಾಕಿ ಬೆಳಗ್ಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಹೊಟ್ಟೆ ತುಂಬಿದ ಅನುಭವ ಉಂಟಾಗುತ್ತದೆ. ಇವುಗಳಲ್ಲಿ ಬಗೆ ಬಗೆಯ ಪ್ರೋಟೀನ್ ಅಂಶಗಳು, ಕರಗದೇ ಇರುವ ನಾರಿನ ಅಂಶ ಇರುವುದರಿಂದ ಇವುಗಳನ್ನು ತೂಕ ಕಡಿಮೆ ಮಾಡುವ ಆಹಾರ ಪದಾರ್ಥ ಎಂದು ಗುರುತಿಸಲಾಗುತ್ತದೆ. ಇದು ಮುಖ್ಯವಾಗಿ ಹೃದಯಕ್ಕೆ ತುಂಬ ಒಳ್ಳೆಯದು. ಹೊಟ್ಟೆ ತುಂಬಿದ ಅನುಭವ ಕೊಡುತ್ತದೆ ಮತ್ತು ದೇಹದ ತೂಕ ಕಡಿಮೆ ಮಾಡುತ್ತದೆ. ಕಿಡ್ನಿಗಳಲ್ಲಿ ಕಲ್ಲುಗಳು ಉಂಟಾಗುವ ಸಾಧ್ಯತೆಯನ್ನು ತಪ್ಪಿಸುತ್ತದೆ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಅತ್ಯುತ್ತಮವಾಗಿ ನಿರ್ವಹಿಸುತ್ತದೆ. ಚರ್ಮ ರೋಗಗಳನ್ನು ನಿವಾರಣೆ ಮಾಡುತ್ತದೆ. ಉತ್ತಮ ಜೀರ್ಣಶಕ್ತಿ ಮತ್ತು ಮೆದುಳಿನ ಕಾರ್ಯಚಟುವಟಿಕೆಯನ್ನು ಅಭಿವೃದ್ಧಿಪಡಿಸುತ್ತದೆ. 10ನೇ ಪ್ರಶ್ನೆ, ಹಾವು ಮತ್ತು ನಾಯಿಗಳು ಇಲ್ಲದ ಏಕೈಕ ಪ್ರದೇಶ ಯಾವುದು? ಆಪ್ಷನ್ಸ್: ಎ ಅಂಡಮಾನ್, ಬಿ ಮಾಲ್ಡೀವ್ಸ್, ಸಿ ಲಕ್ಷದ್ವೀಪ್, ಡಿ ಮಡಗಸ್ಕರ್. ಸರಿಯಾದ ಉತ್ತರ ಆಪ್ಷನ್ ಸಿ ಲಕ್ಷದ್ವೀಪ್. ಲಕ್ಷದ್ವೀಪಕ್ಕೆ ಸೇರಿದ ಪ್ರಮುಖ ವಿಷಯವೆಂದರೆ ಇದು ದೇಶದ ಏಕೈಕ ಹಾವು ಮುಕ್ತ ರಾಜ್ಯವಾಗಿದೆ. ಲಕ್ಷದ್ವೀಪದ ಫ್ಲೋರಾ ಮತ್ತು ಫೌನಾ ಪ್ರಕಾರ ಲಕ್ಷದ್ವೀಪವು ಹಾವು ಮುಕ್ತ ರಾಜ್ಯವಾಗಿದೆ. ಇಲ್ಲಿ ನಾಯಿಗಳು ಸಹ ಕಾಣಸಿಗುವುದಿಲ್ಲ. ಲಕ್ಷದ್ವೀಪ ಆಡಳಿತವು ತಮ್ಮ ದ್ವೀಪವನ್ನು ಹಾವು ಮತ್ತು ನಾಯಿಯನ್ನು ಮುಕ್ತವಾಗಿಡಲು ನಿರಂತರವಾಗಿ ಪ್ರಯತ್ನಗಳನ್ನು ಮಾಡುತ್ತಿವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.